ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ. ರಾಜ್ಯ ಸರ್ಕಾರದಲ್ಲಿ ಇತ್ತೀಚೆಗೆ ಪ್ರಭಾವಿಗಳ ಆಪ್ತರ ಮ್ಯಾನೇಜ್ಮೆಂಟ್ ಕೈಚಳಕ ವಿಪರೀತ ಹೆಚ್ಚಳಗೊಂಡಿರುವುದರಿಂದ ಕಾರ್ಯಾಂಗ ತಲೆ ಚಚ್ಚಿಕೊಳ್ಳುವಂತಾಗಿದೆ. ಜತೆಗೆ ಕಾಲಾನುಕಾಲದಿಂದ ನಿರ್ದಿಷ್ಟ ವೃತ್ತಿ ನಡೆಸಿಕೊಂಡು ಬರುತ್ತಿರುವವರನ್ನು ಹೈರಾಣಾಗಿಸಿದೆ. ಸರ್ಕಾರದ ನಿತ್ಯ ಚಟುವಟಿಕೆ ಹೊರತಾಗಿ ವಿಶೇಷ ಸಂದರ್ಭದಲ್ಲಿ ಕಾರ್ಯಕ್ರಮ ಆಯೋಜನೆ, ಪ್ರಚಾರದ ಚಟುವಟಿಕೆ, ವಿವಿಧ ಸೇವೆಗಳ ನೀಡಿಕೆ, ಕಾಮಗಾರಿ ದುರಸ್ತಿಗೆ ಸಂಬಂಧಿಸಿದ ಕಾರ್ಯದಲ್ಲಿ ಹಸ್ತಕ್ಷೇಪ ಹೆಚ್ಚಾಗಿರುವ ಕೂಗು ಕೇಳಿಬಂದಿದೆ. ಈ ಕುರಿತ ವಿಶೇಷ ವರದಿಗೆ ಮುಖಪುಟ ನೋಡಿ. ಜಡ್ಡುಗಟ್ಟಿರುವ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸುಧಾರಣೆಗೆ ಹಲವು ದಿಟ್ಟ ಕ್ರಮ ತೆಗೆದುಕೊಳ್ಳುವ ಜತೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ನಗರಾಭಿವೃದ್ಧಿ ಇಲಾಖೆಗಳಿಗೂ ಮಾಲಿನ್ಯ ತಡೆಯ ಹೊಣೆಗಾರಿಕೆ ಹಂಚಿಕೆ ಮಾಡುವುದಾಗಿ ಮಂಡಳಿ ಅಧ್ಯಕ್ಷ ಪಿಎಂ ನರೇಂದ್ರ ಸ್ವಾಮಿ ಹೇಳಿದ್ದಾರೆ. ಭಾನುವಾರ ವಿಜಯವಾಣಿ ಸಂವಾದದಲ್ಲಿ ಭಾಗಿಯಾದ ಅವರು ಸದ್ಯದಲ್ಲೇ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ನಗರಾಭಿವೃದ್ಧಿ ಇಲಾಖೆ ಹಾಗೂ ಕೈಗಾರಿಕೆಗಳ ಜತೆ ಸಭೆ ನಡೆಸಲಾಗುವುದೆಂದರು. ಈ ವರದಿಗೆ ಇಂದಿನ ಸಂಚಿಕೆ ಓದಿ. ಆರ್ಸಿಬಿ ವಿಜಯೋತ್ಸವದ ವೇಳೆ ಬೆಂಗಳೂರಿನಲ್ಲಿ ನಡೆದ ಕಾಲ್ತುಳಿತ ದುರಂತಕ್ಕೆ ರಾಜ್ಯ ಸರ್ಕಾರವೇ ಕಾರಣ ಎಂದು ಕೆಎಎಸ್ಸಿಎ, ಆರ್ಸಿಬಿ ಹಾಗೂ ಡಿಎನ್ಎ ತಮ್ಮ ಹೊಣೆಗಾರಿಕೆಯಿಂದ ನುಣುಚಿಕೊಳ್ಳುತ್ತಿರುವುದನ್ನು ಸಿಐಡಿಗೆ ತಲೆ ಬಿಸಿ ತಂದೊಡ್ಡಿದೆ. ಮೂರೂ ಸಂಸ್ಥೆಗಳು ಸರ್ಕಾರದ ವಿರುದ್ಧವೇ ಹೇಳಿಕೆ ದಾಖಲಿಸಿರುವುದರಿಂದ ಸಿಐಡಿಗೆ ಪ್ರಕರಣದ ತನಿಖೆ ಮುಂದುವರಿಸುವುದು ಸವಾಲಾಗಿದೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ಇಂದ್ರಾಯಣಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದ್ದ ಪ್ರಖ್ಯಾತ ಕಬ್ಬಿಣದ ಸೇತುವೆ ಕುಸಿದ ಪರಿಣಾಮ 4 ಪ್ರವಾಸಿಗರು ಮೃತಪಟ್ಟು 20ಕ್ಕೂ ಹೆಚ್ಚು ಮಂದಿ ನದಿಯಲ್ಲಿ ಕೊಚ್ಚಿ ಹೋದ ಘಟನೆ ಭಾನುವಾರ ನಡೆದಿದೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಅಹಮದಾಬಾದ್ ವಿಮಾನ ದುರಂತದ ಬೆನ್ನಲ್ಲೇ ಉತ್ತರಾಖಂಡದ ರುದ್ರಪ್ರಯಾಗದಲ್ಲಿ ಭಾನುವಾರ ಸಂಭವಿಸಿದ ಹೆಲಿಕಾಪ್ಟರ್ ದುರಂತದಲ್ಲಿ ಶಿಶು ಸೇರಿ 7 ಮಂದಿ ಸಾವನ್ನಪ್ಪಿದ್ದಾರೆ. ಆರ್ಯನ್ ಗ್ರೂಪ್ಗೆ ಸೇರಿದ ಕಾಪ್ಟರ್ ಕೇದಾರನಾಥದಿಂದ ಗುಪ್ತಕಾಶಿಯತ್ತ ಹೊರಟಿತ್ತು. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ರಾಜ್ಯಾದ್ಯಂತ ಜುಲೈ 16ರಿಂದ ಬೈಕ್ ಟ್ಯಾಕ್ಸಿ ಸೇವೆ ಸಂಪೂರ್ಣ ಬಂದ್ ಆಗಲಿದೆ. ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ನಿಷೇಧಿಸಿದ್ದ ಏಕಸದಸ್ಯ ಪೀಠದ ಆದೇಶಕ್ಕೆ ತಡೆ ನೀಡಲು ಹೈಕೋರ್ಟ್ ನಿರಾಕರಿಸಿತ್ತು. ಈ ಸುದ್ದಿಗೆ ವಿಜಯವಾಣಿ ಓದಿ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ 3ನೇ ದಿನವಾದ ಭಾನುವಾರ ಇನ್ನಷ್ಟು ಗಂಭೀರ ಸ್ವರೂಪ ಪಡೆದಿದೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಇಸ್ರೇಲ್ ಇರಾನ್ ಸಂಘರ್ಷದಿಂದ ಜಾಗತಿಕ ಆರ್ಥಿಕ ಅನಿಶ್ಚಿತತೆ ಇನ್ನಷ್ಟು ಹೆಚ್ಚಾಗಿದ್ದು ವಿಶ್ವ ವ್ಯಾಪಾರದ ಮೇಲೂ ಪರಿಣಾಮ ಬೀರಿದೆ. ವಾಯುಮಾರ್ಗ ಮತ್ತು ಸಮುದ್ರ ಮಾರ್ಗಗಳ ಸರಕು ಸಾಗಣೆ ದರಗಳು ಜಾಸ್ತಿ ಆಗುವುದರಿಂದ ಇದು ಭಾರತದ ರಫ್ತು ವಲಯದ ಮೇಲೂ ಸಾಕಷ್ಟು ದುಷ್ಪರಿಣಾಮ ಉಂಟು ಮಾಡಲಿದೆ ಎಂದು ತಜ್ಞರು ಹೇಳಿದ್ದಾರೆ. ಈ ವರದಿಗೆ ಮನಿ ಮಾತು ನೋಡಿ. ಪ್ರಚಂಡ ವಾಗ್ಮಿ, ವಕೀಲ, ಮುತ್ಸದಿ, ರಾಷ್ಟ್ರೀಯತೆಯ ಪ್ರತಿಪಾದಕ, ಹಿಂದೂ ಮುಸ್ಲಿಂ ಏಕತಾ ಪುರುಷ, ಸ್ವಾತಂತ್ರ್ಯ ಹೋರಾಟಗಾರ, ಅಪ್ರತಿಮ ದೇಶಪ್ರೇಮಿ, ದೂರದರ್ಶಿತ್ವದ ಸಂಘಟನಾಕಾರ, ನವಭಾರತದ ಹರಿಕಾರ, ದೇಶಬಂಧು ಚಿತ್ತರಂಜನ್ ದಾಸ್ ಅವರು ವಿಶಿಷ್ಟ ವ್ಯಕ್ತಿತ್ವ. ಅವರು ನಿಧನರಾಗಿ ಇಂದಿಗೆ 100 ವರ್ಷ. ಈ ಹಿನ್ನೆಲೆಯಲ್ಲಿ ನುಡಿ ನಮನ. ಈ ವಿಶೇಷಕ್ಕೆ ಚಿಂತನ ಪುಟ ನೋಡಿ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಕೆಲ ಪ್ರಮುಖ ನಿಯಮಗಳ ಪರಿಷ್ಕರಣೆಯನ್ನು ಐಸಿಸಿ ಅಂಗೀಕರಿಸಿದೆ. ಈ ಸುದ್ದಿಗೆ ಕ್ರೀಡಾಪುಟ ನೋಡಿ. ಆಗೆಲ್ಲ ವ್ಯವಸಾಯ ಎಂದರೆ ಮನೆ ಮಂದಿಯೆಲ್ಲ ಸಾಯ ಎನ್ನುವ ಮಾತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೃಷಿಗೂ ಕಾರ್ಪೊರೇಟ್ ಸ್ಪರ್ಶ ಸಿಕ್ಕಿದೆ. ವ್ಯವಸ್ಥಿತವಾಗಿ ಕೃಷಿ ಮಾಡಿದರೆ ನಷ್ಟವಿಲ್ಲ ಎಂದು ಅನೇಕರು ತೋರಿಸ್ತಾರೆ. ಈ ವಿಶೇಷಕ್ಕೆ ವಿತ್ತವಾಣಿ ಓದಿ. ಬಾಲಿವುಡ್ ನಟ ನಟಿಯರು ಐಷಾರಾಮಿ ಕಾರು, ಬೈಕ್ಗಳನ್ನು ಖರೀದಿಸಿ ಸಂಭ್ರಮಿಸುವುದು ಫ್ಯಾಷನ್. ಹೊಸ ಮಾಡೆಲ್ ಕಾರು ಮಾರುಕಟ್ಟೆಗೆ ಬಂದರೆ ತಕ್ಷಣ ಹೋಗಿ ಖರೀದಿಸ್ತಾರೆ. ರೆಹನಾ ಹೈ ತೇರೆ ದಿಲ್ ಮೇ ಖ್ಯಾತಿಯ ಬಾಲಿವುಡ್ ನಟಿ ದಿಯಾ ಮಿರ್ಜಾಗೂ ಕಾರ್ಗಳೆಂದರೆ ಕ್ರೇಜ್ ಹೆಚ್ಚು. ಇತ್ತೀಚೆಗೆ ಅವರು 1.39 ಕೋಟಿ ಮೌಲ್ಯದ ಎಲೆಕ್ಟ್ರಿಕ್ BMW IAX ಮಾಡೆಲ್ ಕಾರ್ ಖರೀದಿಸಿದ್ದಾರೆ. ಈ ಸುದ್ದಿಗೆ ಉಲ್ಲಾಸ. ನಮಸ್ತೆ ಬೆಂಗಳೂರು ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.